ಓಂ ಶಾಂತಿ. ಡೇಟ್ ಆಗಿದೆ 25/8/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. मुख्य 7 कमजोरियाँ और उनको मिटाने के लिए 7 दिन का कोर्स. ಮುಖ್ಯವಾಗಿ 7 ಕಮ್ಜೋರಿಗಳನ್ನು ತೆಗಿಬೇಕು ಅಂತಂದರೆ 7 ದಿನ ಕೋರ್ಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. 1 सेकंड में वाणी से परे स्थिति में स्थित हो सकते हो. ಒಂದೇ ಸೆಕೆಂಡ್ನಲ್ಲಿ ಶಬ್ದದಿಂದ ಭಿನ್ನ ಆಗ್ತಕ್ಕಂಥ ಸ್ಥಿತಿನಲ್ಲಿ ಸ್ಥಿತ ಆಗ್ತಿರೇನು ಅಂತ ಕೇಳ್ತಾರೆ ಬಾಬಾ. ಜೈಸೆ और कर्मेंद्रियों को जब चाहो जैसे चाहो वैसे हिला सकते हो. ಬಾಬಾ ಹೇಳ್ತಾರೆ, ಹೇಗೆ ನೀವು ಎಲ್ಲ ಕರ್ಮೇಂದ್ರಿಯಗಳನ್ನು ಹೇಗೆ ಬೇಕೋ ಹಾಗೆ ಅಲುಗಾಡಿಸ್ತೀರೋ, ऐसे ही बुद्धि की लगन को जहाँ चाहो जब चाहो वैसे और वहाँ स्थित कर सकते हो. ಬಾಬಾ ಕೇಳ್ತಾರೆ, ಹೇಗೆ ನಿಮ್ಮ ಕರ್ಮೇಂದ್ರಿಯಗಳು ಕಣ್ಣು, ಮೂಗು, ಬಾಯಿ, ಕೈ ಇವೆಲ್ಲ ಇದ್ದಾವಲ್ಲ, ಇವರು ಹೇಗೆ ಬೇಕಾದ ಹಾಗೆ ಹೊರಳಾಡಿಸ್ತೀರಲ್ಲ, ಹಾಗೆಯೇ ಬುದ್ಧಿಯ ಲಗನ್, ಬುದ್ಧಿಯನ್ನು ಕೂಡ ಹೇಗೆ ಬೇಕೋ ಹಾಗೆ ಎಲ್ಲಿ ಬೇಕೋ ಅಲ್ಲೇ ಸ್ಥಿತ ಮಾಡಲಿಕ್ಕೆ ಸಾಧ್ಯ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಐಸೇ ಪವರ್ಫುಲ್ ಬನೆ ಹೋ, ಅಷ್ಟು ಶಕ್ತಿಶಾಲಿ ಆಗಿದ್ದೀರಿ ನೀವು. ಯಹ ವಿಧಿ ವೃದ್ಧಿ ಕೋ ಪಾತಿ ಜಾ ರಹಿ ಹೇ, ಈ ವಿಧಿಯ ಒಂದು ಬೆಳವಣಿಗೆ ಆಗ್ತಾ ಇದೆ ಏನು. ಅಗರ್ ವಿಧಿ ಯಥಾರ್ಥ ಹೇ तो विधि से सिद्धि अर्थात सफलता और श्रेष्ठता अवश्य ही दिन प्रतिदिन वृद्धि को पाते हुए अनुभव करेंगे. ಒಂದು ವೇಳೆ ಈ ವಿಧಿ ಯಥಾರ್ಥ ಆಗಿತ್ತು ಅಂತಂದರೆ ಈ ವಿಧಿಯಿಂದ ಸಿದ್ಧಿ ಅಥವಾ ಸಫಲತೆ, ಶ್ರೇಷ್ಠತೆ ಅವಶ್ಯವಾಗಿ ದಿನ ಪ್ರತಿದಿನ ಏನಾಗ್ತದೆ, ವೃದ್ಧಿ ಆಗ್ತಕ್ಕಂಥ ಒಂದು ಅನುಭವ ಆಗ್ತದೆ. इस परिणाम से अपने पुरुषार्थ की यथार्थ स्थिति को परख सकते हो. ಈ ಪರಿಣಾಮದಿಂದ ತಮ್ಮ ಪುರುಷಾರ್ಥವನ್ನು ಯಥಾರ್ಥ ಸ್ಥಿತಿಯಿಂದ ಚೆಕ್ ಮಾಡ್ಕೊಳ್ಳಿಕ್ಕಾಗ್ತದೇನು. ಯಹ ಸಿದ್ಧಿ ವಿಧಿ ಕೋ ಪರಖನೆ ಕಿ ಮುಖ್ಯ ನಿಶಾನಿ ಹೇ. ಯಹ ಸಿದ್ಧಿ, ಈ ಸಿದ್ಧಿ ವಿಧಿಯನ್ನು ಚೆಕ್ ಮಾಡಿಕೊಳ್ಳುವಂಥ ಮುಖ್ಯವಾದ ನಿಶಾನೆ ಆಗಿದೆ. कोई भी बात को परखने के लिए निशानियाँ होती है. ಯಾವುದೇ ಮಾತನ್ನು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಿಶಾನಿಗಳಿರ್ತವೆ. तो इस निशानी से अपने संपूर्ण बुद्धि की निशानी को परख सकते हो. ಈ ಸಂಕೇತದಿಂದ, ಈ ವಿಚಾರದಿಂದ ಸಂಪೂರ್ಣ ಬುದ್ಧಿಯನ್ನು ನೀವು ಬುದ್ಧಿಯ ನಿಶಾನಿಕೋ, ನಮ್ಮ ಬುದ್ಧಿಯ ನಿಶಾನಿ ಏನಿದೆ ಅನ್ನೋದು ಚೆಕ್ ಮಾಡ್ಕೊಳ್ಬೋದು. आजकल को जो पुरुषार्थियों का चल रहा है उसमें मुख्य कमजोरियाँ कौन सी दिखाई देती हैं. ಇವತ್ತು ಪುರುಷಾರ್ಥ ಮಾಡುವವರಲ್ಲಿ ಮುಖ್ಯವಾಗಿ ಏನು ವೀಕ್ನೆಸ್ ಕಾಣಿಸ್ತಿದ್ದಾವೆ, ಏನು ಕಮ್ಜೋರಿಗಳು ಕಾಣಿಸ್ತಿದ್ದಾವೆ. ಮೊದಲೇದಾಗಿದೆ, ಏಕ್ ತೋ ಸ್ಮೃತಿ ಮೇ ಸಮರ್ಥಿ ನಹಿ ರಹಿ. ಬಾಬಾ ಹೇಳ್ತಾರೆ, ನಮ್ಮ ಪುರುಷಾರ್ಥ ಕಮ್ಜೋರ್ ಆಗಲಿಕ್ಕೆ ಕಾರಣ ಏನು. ಸ್ಮೃತಿನಲ್ಲಿ ಸಮರ್ಥಿ ಇಲ್ಲ ಅಂತಾರೆ ಬಾಬಾ. ಸ್ಮೃತಿನಲ್ಲಿ ಸಮರ್ಥಿ ಅಂದ್ರೇನು, ನಾನು ಆತ್ಮ, ನಾನು ಶಾಂತ ಸ್ವರೂಪ, ಇಲ್ಲಿ ಸಮರ್ಥತೆ ಇಲ್ಲ ಅಂತಾರೆ ಬಾಬಾ. ದೃಷ್ಟಿ ಮೇ ದಿವ್ಯತಾ ವ ಅಲೌಕಿಕತಾ ಯಥಾಶಕ್ತಿ ನಂಬರ್ವಾರ್ ಆಯಿ ಹುಯಿ ಹೇ. ದೃಷ್ಟಿನಲ್ಲಿ ದಿವ್ಯತೆ, ಅಲೌಕಿಕತೆ ಯಥಾಶಕ್ತಿ ನಂಬರ್ವಾರ್ ಬಂದಿದೆ ಏನು. वृत्ति में विल पावर न होने के कारण वृत्ति एक रस न हो चंचल होती है. ವೃತ್ತಿನಲ್ಲಿ ವಿಲ್ ಪವರ್, ಇಚ್ಛಾಶಕ್ತಿ ಇಲ್ಲದ ಕಾರಣ ವೃತ್ತಿ ಏನಾಗೋದಿಲ್ಲ, ಏಕರಸ್ ಇಲ್ಲ. ಏಕರಸ್ ಇಲ್ಲ ಅಂದರೆ ಏನಾಗ್ತಿದೆ, ಚಂಚಲ ಆಗ್ತಿದೆ. 4th one, 4ನೇದ್ದು, ನಿರಾಕಾರಿ ಅವಸ್ಥಾ ಕಾ ಅಟೆನ್ಷನ್ ಕಮ್ ಹೋನೆ ಕೆ ಕಾರಣ. ನಾನು ಆತ್ಮ, ನಿರಾಕಾರಿ ಅನ್ನೋದ್ರ ಕಡೆ ಗಮನ ಕಡಿಮೆ ಇರೋದ್ರ ಕಾರಣ ಮುಖ್ಯವಾದಂಥ ವಿಕಾರ ಯಾವುದು, ಹೈಯೆಸ್ಟ್ ವಿಕಾರ ಯಾವುದು, ದೇಹ ಅಭಿಮಾನ್, ಕಾಮ್ ಅವ್ರ ಕ್ರೋಧ್. ಈ 3 ವಿಕಾರಗಳು
देहाभिमान, काम, क्रोध, इन तीनों का वार समय प्रति समय होता रहता है. ಬಾಬಾ ಹೇಳ್ತಾರೆ ನಿರಾಕಾರಿ ಅವಸ್ಥೆ ಕಡೆ ಅಟೆನ್ಷನ್ ಕಡಿಮೆ ಇರೋದ್ರಿಂದ ವಿಕಾರಗಳು ಯಾವುವು, ದೇಹಾಭಿಮಾನ್, ಕಾಮ್, ಕ್ರೋಧ, ಈ ಮೂರುಗಳು ಏನು ಮಾಡ್ತವೆ, ವಾರ್ ಸಮಯ ಯುದ್ಧ ಮಾಡುವುದರ ಸಮಯದಲ್ಲಿ ಇರ್ತವೆ. ಸಂಘಟನ್ ಮೇ रहते, ಇನ್ನು 5ನೇದು ಹೇಳ್ತಾರೆ ಬಾಬಾ, संगठन में रहते व संपर्क में आते वायुमंडल वाइब्रेशन अपना इंप्रेशन डालता है. ಸಂಘಟನದಲ್ಲಿ ಬಂದಾಗ, ಸಂಪರ್ಕದಲ್ಲಿ ಬಂದಾಗ ಆ ವಾಯುಮಂಡಲದ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ ಫರಿಸ್ತೆಪನ್ ಕಿ ಸ್ಥಿತಿ ಕಮ್ ಹೋನೆ ಕಾರಣ, ನಮ್ಮದು ಅವ್ಯಕ್ತ ಪರಿಸ್ಥಿತಿಯ ಸ್ಥಿತಿ ಏನಾಗಿದೆ, ಕಡಿಮೆ ಆಗಿದೆ. ಅದರಿಂದ ಅಚ್ಛೀವಾ ಬುರಿ ಬಾತೋಂ ಕಿ ಫೀಲಿಂಗ್ ಆನೆ ಸೆ ಫೇಲ್ ಹೋ ಜಾತಿ ಹೋ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಅದರಲ್ಲಿ ಫೀಲಿಂಗ್ ಬರೋದ್ರಲ್ಲಿ ಏನಾಗ್ಬಿಡ್ತೀರಾ, ಫೇಲ್ ಆಗಿಬಿಡ್ತೀರಾ. 7ನೇದು ಅಪ್ನಿ ಯಾದ್ ಕಿ ಯಾತ್ರಾ ಸೆ ಸಂತುಷ್ಟ ಕಮ್. ನಾವೇನು ಯೋಗ ಮಾಡ್ತೀವಿ, ನೆನಪು ಮಾಡ್ತೀವಿ, ಅದರಲ್ಲಿ ಸಂತುಷ್ಟತೆ ಕಡಿಮೆ ಇದೆ. यह है पुरुषार्थियों के पुरुषार्थ की नंबरवार ರಿಸಲ್ಟ್. ಇದೇನಾಗಿದೆ, ಪುರುಷಾರ್ಥಿಯರ ಪುರುಷಾರ್ಥದ ನಂಬರಿನ ಒಂದು ಫಲಿತಾಂಶ. अब इन 7 बातों को मिटाने के लिए फिर से 7 दिन का कोर्स कराना पड़े. ಬಾಬಾ ಹೇಳ್ತಾರೆ ಈಗ ಈ 7 ಮಾತುಗಳನ್ನು ತೆಗಿಬೇಕು ಅಂತಂದರೆ 7 ದಿನ ಕೋರ್ಸ್ ಮಾಡಬೇಕು. इन 7 बातों को सामने रख 7 दिन का कोर्स जो औरों को कराते हो वह अपने आप को रिवाइज कराना. ಬಾಬಾ ಹೇಳ್ತಾರೆ ಈ 7 ದಿನ 7 ಬಾತೋं को, ಈ ಮೇಲೆ ಏನು 7 ಮಾತುಗಳನ್ನು ಹೇಳಿದ್ರಲ್ಲ ಅವನು ಎದುರುಗಡೆ ಇಟ್ಕೊಂಡು 7 ದಿನ ಕೋರ್ಸ್ ಮಾಡ್ತಿರಲ್ಲ ನೀವು, ಅವರೋಂಕೋ ಕರಾತೆ ಹೋ, ಬೇರೆದವ್ರಿಗೆ ಮಾಡ್ತಿರಲ್ಲ, ವಹ ಅಪನೆ ಆಪ್ಕೋ ರಿವೈಸ್ ಕರಾನ. ಈಗ ಆ 7 ದಿನದ ಕೋರ್ಸ್ ನಿಮಗೆ ನೀವೇ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಜೈಸೆ ಮುರಳಿಯೋಂ ಕೋ ರಿವೈಸ್ ಕರ್ ರಹೆ ಹೋ ತೋ ರಿವೈಸ್ ಕರ್ನೆ ಸೆ ನವೀನತಾ और ಶಕ್ತಿ बढ़ने का ಅನುಭವ करते हो. ಹೇಗೆ ಮುರಳಿಗಳನ್ನು ರಿವೈಸ್ ಮಾಡ್ತಾ ಇದ್ದೀರಿ, ರಿವೈಸ್ ಮಾಡೋದ್ರಿಂದ ಹೊಸತನ ಬರ್ತದೆ, ಶಕ್ತಿ ಹೆಚ್ಚಾಗ್ತದೆ, ಅನುಭವ ಆಗ್ತದೆ. ಐಸೆ ಅಬ್ ಏಕಾಂತ ಮೇ ಬೈಟ್, ಈಗ ಹಾಗೆ ಏಕಾಂತದಲ್ಲಿ ಕೂತ್ಕೊಂಡು ಅಮೃತ್ ವೇಳೆ ಜೋ 7 ಬಾತೇ ಸುನಾಯಿ उन पर एक एक बात का निवारण हर दिन के पाठ में कैसे समाया हुआ है. ಬಾಬಾ ಹೇಳ್ತಾರೆ ಏಕಾಂತದಲ್ಲಿ ಕೂತ್ಕೊಂಡು ಅಮೃತ್ ವೇಲಿನಲ್ಲಿ ಈ 7 ಮಾತುಗಳನ್ನು ಕೇಳಿ ಅವುಗಳ ಮೇಲೆ ಒಂದೊಂದು ಮಾತಿನ ನಿವಾರಣೆಯನ್ನು ಮಾಡೋದರಲ್ಲಿ ಪ್ರತಿದಿನ ಈ 7 ದಿನ ಪಾಠದಲ್ಲಿ ಹೇಗೆ ಸಮಾವೇಶ ಆಗಿದ್ದಾವೆ. ವಹ ಮನನ್ ಕರ್ಕೆ ಮಕ್ಕನ್ ಅರ್ಥಾತ್ ಸಾರ್ ನಿಕಾಲ್ನಾ ಅವ್ರ ಆಪಸ್ ಮೇ ಲೇನ್ ದೇನ್ ಕರ್ನಾ. ಇವುಗಳನ್ನು ಮನನ ಮಾಡ್ತಾ ಅದರಲ್ಲಿನ ಬೆಣ್ಣೆಯನ್ನು ತೆಗಿಬೇಕು ಅಂತಾರೆ ಬಾಬಾ. ಅಂದರೆ ಆ 7 ದಿನದ ಪಾಠದಲ್ಲಿಯ ಸಾರವನ್ನು ತೆಗಿಬೇಕು, ತೆಗೆದು ಪರಸ್ಪರಲ್ಲಿ ಅದನ್ನು ಏನು ಮಾಡಬೇಕು, ಚರ್ಚೆ ಮಾಡಿ. कोर्स तो किया है लेकिन जैसे जिज्ञासुओं को कोर्स कराने के बाद हर पाठ की युक्ति बताते हो व अटेंशन दिलाते हो, वैसे आप हर एक रेगुलर गॉडली स्टूडेंट अब फिर से 1 सप्ताह 1 पाठ को प्रैक्टिस और प्रैक्टिकल में लाओ. ಅದಕ್ಕೆ ಬಾಬಾ ಹೇಳ್ತಾರೆ ಕೋರ್ಸ್ ಮಾಡಿದ್ದೀರಾ, ಹೇಗೆ ಬಂದವ್ರಿಗೆಲ್ಲ 7 ದಿವಸ ಕೋರ್ಸ್ ಮಾಡಿದ್ದೀರಿ, ಆಮೇಲೆ ಪ್ರತಿ ಪಾಠದಲ್ಲಿ ಯುಕ್ತಿಯನ್ನು ಹೇಳ್ತಾ ಅದರಲ್ಲಿ ಅಟೆನ್ಷನ್ ಕೊಡಬೇಕು. ಹಾಗೆ ತಾವು ರೆಗ್ಯುಲರ್ ಆಗಿ ಗಾಡ್ಲಿ ಸ್ಟೂಡೆಂಟ್ ಆಗಿ ಮತ್ತೆ ಏನು ಮಾಡಂತಾರೆ ಬಾಬಾ, 1 ವಾರ ಒಂದೊಂದು ಪಾಠನ ಏನು ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟಿಕಲ್ನಲ್ಲಿ ಬರಬೇಕು. ಬರೀ ಹೇಳೋದು ಕೇಳೋದು ಓದೋದು ಅಲ್ಲ, ಪ್ರಾಕ್ಟೀಸ್ ಮಾಡಿ ಅದನ್ನು ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರಬೇಕು. जैसे साप्ताहिक पाठ करते हैं ना, आप लोग भी सर्विस में पवित्रता सप्ताह, ಹೇಗೆ ಸಾಪ್ತಾಹಿಕ ಪಾಠ ಮಾಡ್ತಿರಲ್ಲ, ಈಗ ತಾವು ಏನು ಮಾಡಬೇಕು, ಸರ್ವಿಸ್ನಲ್ಲಿ पवित्रता सप्ताह व शांति सप्ताह का प्रोग्राम रखते हो ना,
वैसे ही अपनी प्रोग्राम के लिए हर पाठ का साप्ताहिक पाठ प्रैक्टिकल और प्रैक्टिस में लाओ. ಹಾಗೆ ಬಾಬಾ ಹೇಳ್ತಾರೆ, ತಮ್ಮ ಪ್ರೋಗ್ರೆಸ್ ಆಗಬೇಕು ಅಂದರೆ, ಉನ್ನತಿ ಆಗಬೇಕು ಅಂತಂದರೆ ಪ್ರತಿಯೊಂದು ಪಾಠವನ್ನು ಸಾಪ್ತಾಹಿಕ ಪಾಠವಾಗಿ ಪ್ರಾಕ್ಟಿಕಲ್ನಲ್ಲಿ ಮತ್ತು ಪ್ರಾಕ್ಟೀಸ್ನಲ್ಲಿ ತಗೊಂಡು ಬನ್ನಿ. ತೋ ರಿವೈಸ್ ಹೋನೆ ಸೆ ಕ್ಯಾ ಹೋಗಾ, ರಿವೈಸ್ ಆಗೋದ್ರಿಂದ ಏನಾಗ್ತದೆ, ಸಫಲತಾ ಸಮೀಪ್ ಸಹಜ और ಸ್ಪಷ್ಟ ದಿಖಾಯಿ ದೇಗಿ. ಸಫಲತೆ ಸಮೀಪ ಬರ್ತದೆ, ಸಹಜ ಆಗ್ತದೆ, ಸ್ಪಷ್ಟ ಆಗ್ತದೆ. तो श्रेष्ठ तो बन ही जाएंगे, श्रेष्ठ तो आगे ಆಗ್ತೀರಾ. अपने आप को हर संकल्प व कर्म में महान बनाने के लिए सभी से सहज युक्ति की 3 बातें सुनाओ. ತಮ್ಮನ್ನು ತಾವು ಪ್ರತಿ ಸಂಕಲ್ಪ ಕರ್ಮದಲ್ಲಿ ಮಹಾನ್ ಆಗಬೇಕು ಅಂತಂದರೆ ಸಭೀಸೆ ಎಲ್ಲರಿಂದ ಸಹಜ ಯುಕ್ತಿ 3 ಮಾತುಗಳನ್ನು ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಸುನಾವು ಹೇಳಿ. मन वचन कर्म में महानता के लिए ही पूछ रहे हैं. ಮನಸ್ಸು ಮಾತು ಕರ್ಮದಲ್ಲಿ ಮಹಾನತೆ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಮಹಾನ್ बनने के लिए एक तो अपने को पुरानी दुनिया में मेहमान समझो. ಮಹಾನ್ ಆಗಬೇಕು ಅಂತಂದರೆ ಮೊಟ್ಟ ಮೊದಲು ಏನಂತಾರೆ ಬಾಬಾ, ತಾವು ಹಳೆ ಜಗತ್ತಿನಲ್ಲಿ ಏನಾಗಿದ್ದೀರಾ, ಅತಿಥಿಯಾಗಿದ್ದೀರಾ, ಗೆಸ್ಟ್ ಆಗಿದ್ದೀರಾ, ಮೆಹಮಾನ್ ಆಗಿದ್ದೀರಾ. दूसरी बात, जो भी संकल्प व कर्म करते हो तो महान अंतर को बुद्धि में रख संकल्प और कर्म करो. ಎರಡನೇ ಮಾತು ಏನು ಅಂದರೆ, ಸಂಕಲ್ಪ ಮತ್ತು ಕರ್ಮದಲ್ಲಿ ಮಹಾನ್ ಅಂತರ ಬುದ್ಧಿನಲ್ಲಿ ಇಟ್ಕೊಂಡು ಸಂಕಲ್ಪ ಮತ್ತು ಕರ್ಮ ಮಾಡಬೇಕು. ತೀಸರಿ ಬಾತ್ कि बाप के व अपने दैवी परिवार की हर आत्मा के गुण और श्रेष्ठ कर्तव्य की महिमा करते रहो. ಮೂರನೇದೇನು ಅಂತಂದರೆ, ತಂದೆ ಮತ್ತು ತಮ್ಮ ದೈವಿ ಪರಿವಾರದ ಪ್ರತಿಯೊಂದು ಆತ್ಮನ ಗುಣ ಮತ್ತು ಶ್ರೇಷ್ಠ ಕರ್ತವ್ಯವನ್ನು ಮಹಿಮೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ನೀವೇನಾಗ್ತೀರಾ, ಮಹಾನ್. ಏನು ಹೇಳಿದ್ರು ಬಾಬಾ, ಮಹಾನ್ ಆಗಲಿಕ್ಕೆ 3 ಮಾತುಗಳನ್ನು ಹೇಳಿದರು. ಏನು? ನಾವು ಈ ಹಳೆಯ ಜಗತ್ತಿನಲ್ಲಿ ಏನಿದ್ದೀವಿ, ಮೆಹಮಾನ್ ಇದ್ದೀವಿ. ಎರಡನೇದೇನಿರಬೇಕು, ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರ ಏನಿದೆ ಅಂತ ನೋಡ್ಕೋಬೇಕು. ಮೂರನೇ ಮಾತು, ದೈವಿ ಪರಿವಾರ ಮತ್ತು ಬಾಬಾರವರ ವಿಶೇಷ ಗುಣ ಮತ್ತು ಶ್ರೇಷ್ಠ ಕರ್ತವ್ಯವನ್ನು ಮಹಿಮೆ ಮಾಡ್ತಿರಬೇಕು ಅಂತ ಹೇಳಿದ್ರು ಬಾಬಾ. ಬಾಬಾ ಹೇಳ್ತಾರೆ, ಫಸ್ಟ್ ಮೆಹಮಾನ್, ಸೆಕೆಂಡ್ ಮೆಹಮಾನ್ ಅಂತರ್ और ಥರ್ಡ್ ಮಹಿಮಾ. ಮೆಹಮಾನ್ ಆಗಬೇಕು, ಸಂಕಲ್ಪ ಮತ್ತು ಕರ್ಮದಲ್ಲಿ ಅಂತರ ನೋಡಬೇಕು, ಮತ್ತು ಎಲ್ಲರ ಮಹಿಮೆ ಮಾಡಬೇಕು. यह 3 बातें चलती रहे तो जो 7 कमियां हैं वह समाप्त हो जाएं. ಈ 3 ಮಾತುಗಳು ಯಾವಾಗಲೂ ನಡೀತಿದ್ರೆ 7 ಕಮಜೋರಿಗಳೇನಾಗ್ತವೆ, ಸಮಾಪ್ತ ಆಗ್ತವೆ. मेहमान न समझने के कारण कोई भी रूप व रंगत में अट्रैक्शन और अटेंशन जाता है. ಮೆಹಮಾನ್ ಅಂತ ತಿಳ್ಕೊಳ್ಳೋದೇ ಇಲ್ಲದ ಕಾರಣ ರೂಪ ರಂಗದಲ್ಲಿ ಅಟ್ರಾಕ್ಷನ್ನಲ್ಲಿ ಬರ್ತೀರಾ, ಆಕರ್ಷಣೆಗೊಳಗಾಗ್ತೀರಾ, ಅಟೆನ್ಷನ್ ಹೋಗಿಬಿಡ್ತದೆ. महान अंतर को सामने रखने से कभी भी देह अहंकार व क्रोध का अंश व वंश नहीं रह सकता. ಮಹಾನ್ ಅಂತರ್ಕೋ ಸಾಮನೆ ರಖನೆ ಸೆ, ಏನು ಅಂತರ ಇದೆ ಅದನ್ನು ಎದುರುಗಡೆ ಇಟ್ಕೋಬೇಕಾದಾಗ ದೇಹ ಅಹಂಕಾರ ಬರಬಾರ್ದು, ಕ್ರೋಧ ಅಂಶ ಅವೆಲ್ಲ ಬರಬಾರ್ದು ಅಂತಾರೆ ಬಾಬಾ. तीसरी बात, बाप की व हर आत्मा के गुणों की महिमा व कर्तव्य की महिमा करते रहने से किसी द्वारा किसी बात की फीलिंग नहीं आ सकती. ಯಾಕೆ ಬಾಬಾ ಬೇರೆಯವರನ್ನು ಹೊಗಳಬೇಕು, ಬಾಬಾನ ಹೊಗಳಬೇಕು ಅಂತಂದರೆ, ಆ ಮಹಿಮೆ ಮಾಡೋದ್ರಿಂದ ಯಾವುದೇ ಕಿಸಿ ದ್ವಾರ, ಯಾರ ಮುಖಾಂತರನು, ಯಾವ ವ್ಯಕ್ತಿಯಲ್ಲಿನೂ ಕೂಡ ಏನು ಬರೋದಿಲ್ಲ, ವಿಷಯದಲ್ಲಿ ವ್ಯಕ್ತಿಯಲ್ಲಿ ಫೀಲಿಂಗ್ನಲ್ಲಿ ಬರೋದಿಲ್ಲ. और सदैव गुणों और कर्तव्यों की महिमा करने से याद की यात्रा संतुष्टता भी निरंतर व सहज याद में परिवर्तन हो जाएगी. ಯಾವಾಗಲೂ ಗುಣ ಮತ್ತು ಕರ್ತವ್ಯಗಳ ಮಹಿಮೆ ಮಾಡೋದರಿಂದ ನೆನಪಿನ ಯಾತ್ರೆಯಲ್ಲಿ
ಏನು ಹೇಳ್ತಾರೆ ಬಾಬಾ, असंतुष्टता भी निरंतर व सहज याद में परिवर्तन हो जाएगी. ಅಸಂತುಷ್ಟತ ಏನಾಗ್ಬಿಡ್ತದೆ, ಪರಿವರ್ತನ ಆಗಿಬಿಡ್ತದೆ, ಯಾವುದು ನೆನಪು ಸಹಜ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. इन तीनों शब्दों को सदा स्मृति में रखो तो समर्थिवान हो जाएंगे. ಈ ಮೂರು ಶಬ್ದಗಳನ್ನು ಸ್ಮೃತಿನಲ್ಲಿ ಇಡೋದ್ರಿಂದ ಸಮರ್ಥಿವಾನ್ ಆಗ್ತೀರಾ. ದೃಷ್ಟಿ, ವೃತ್ತಿ, ವಾಯುಮಂಡಲ್ ಅಭಿ ಪರಿವರ್ತನ್ ಹೋ ಜಾಯಂಗೆ. ದೃಷ್ಟಿ, ವೃತ್ತಿ, ವಾಯುಮಂಡಲ್ ಏನಾಗ್ತದೆ, ಹೀಗೆ ಪರಿವರ್ತನೆ ಆಗಿಬಿಡ್ತದೆ. द्वापर से लेकर आज तक अपनी और अपने दैवी परिवार की आत्माओं को महिमा करते आए हो, ಕೀರ್ತನ್ करते आए हो. ದ್ವಾಪರದಿಂದ ಇಲ್ಲಿ ತನಕ ಮಹಿಮೆಯನ್ನು ಮಾಡ್ತಾನೆ ಬಂದಿದ್ದೀರಾ, ಕೀರ್ತನವನ್ನು ಹೇಳ್ತಾನೆ ಬಂದಿದ್ದೀರಾ. अब फिर चैतन्य परिचित हुई आत्माओं के अवगुणों को व कमियों को क्यों देखते हो. ನಿಮಗೆ ದ್ವಾಪರದಿಂದ ಇಲ್ಲಿವರೆಗೂ ಮಹಿಮೆ ಮಾಡೋದೇ ಗೊತ್ತಿದೆ. ನಿಮಗೆ ಗೊತ್ತಿದ್ದಾಗ ಈಗ ಚೈತನ್ಯ ಪರಿಚಿತ ಆಗಿರ್ತಕ್ಕಂಥ ಆತ್ಮಗಳ ಅವಗುಣ, ಕಮ್ಮಿ ಕಮ್ಜೋರ್ಗಳನ್ನು ಯಾಕೆ ನೋಡ್ತೀರಾ. ಬುದ್ಧಿ ಮೇ ಧಾರಣ ಕ್ಯೂ ಕರ್ತೆ ಹೋ. ಆ ಅವಗುಣಗಳನ್ನು ಬುದ್ಧಿನಲ್ಲಿ ಯಾಕೆ ಧಾರಣೆ ಮಾಡ್ಕೋತೀರಾ. ಅಭಿ ಭೀ ಸಾರ ವಿಶ್ವಸೆ ಚುನಿ ಹುಯಿ ಶ್ರೇಷ್ಠ ಆತ್ಮಾओं ಗುಣಗಾನ್ ಕರೋ. ಈಗೂ ಏನು ಮಾಡಿ, ವಿಶ್ವದಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಶ್ರೇಷ್ಠ ಆತ್ಮಗಳ ಗುಣಗಾನ ಮಾಡಿ. ಬುದ್ಧಿ ದ್ವಾರ ಗ್ರಹಣ ಕರೋ ಅವ್ರ ಮುಖದ್ವಾರ ಏಕ್ ತೋಕೆ ಗುಣಗಾನ್ ಕರೋ. ಬುದ್ಧಿಯ ಮುಖಾಂತರ ಆ ಗುಣಗಳನ್ನು ಏನು ಮಾಡಿ, ಗ್ರಹಣ ಮಾಡಿ, ಧಾರಣೆ ಮಾಡ್ಕೊಳ್ಳಿ. ಬಾಯಿಯಿಂದ ಅವುಗಳನ್ನು ಗುಣಗಾನ ಮಾಡಿ. ಫಿರ್ ದೃಷ್ಟಿ ವ ವೃತ್ತಿ ಚಂಚಲ್ ಹೋಗಿ. ಇಷ್ಟೆಲ್ಲ ಮಾಡೋದ್ರಲ್ಲಿ ದೃಷ್ಟಿ, ವೃತ್ತಿ ಚಂಚಲ ಆಗ್ತದೇನು. ಕಿಸ್ಕಿ ಭೀ ಕಮಿ ಕಿ ಫೀಲಿಂಗ್ ಹೋಗಿ. ಕಡಿಮೆ ಒಂದು ಅನುಭವ ಆಗ್ತದೇನೋ. ಅಭಿ ಅನುಭವ ಕಿಯಾ ಹೈ ಕಿ ಕೋಯಿ ಭೀ ಮಂದಿರ್ ಕಿ ಮೂರ್ತಿ ಕಿತನಿ ಭೀ अट्रैक्टिव व सुंदर सजी हुई हो तो कभी भी दृष्टि उनकी सुंदरता व सजावट के तरफ संकल्प मात्र भी चंचल नहीं होती है. ಬಾಬಾ ಹೇಳ್ತಾರೆ, ಅಭಿ ಈಗ ಅನುಭವ ಮಾಡಿದ್ದೀರಾ ಏನಂತಂದರೆ, ಕೋಯಿ ಭೀ ಮಂದಿರ್ ಕಿ ಮೂರ್ತಿ, ಯಾವುದೇ ಮಂದಿರದ ಮೂರ್ತಿ ಎಷ್ಟೇ ಅಟ್ರಾಕ್ಟಿವ್, ಸುಂದರ, ಅದನ್ನು ಶೃಂಗಾರ ಮಾಡಿರಲಿ, ತೋ ಕಭಿ ಭೀ ದೃಷ್ಟಿ, ಆವಾಗಲೂ ದೃಷ್ಟಿ ಆ ಸುಂದರತೆ, ಆ ಅಲಂಕಾರದ ಕಡೆ ಸಂಕಲ್ಪ ಮಾತ್ರನೂ ಚಂಚಲ ಆಗೋದಿಲ್ಲ. ಯಾವ್ದು ಕಡೆ ಹೋಗ್ತದೆ, ಆ ಗುಣಗಳ ಕಡೆ ಹೋಗ್ತದೆ ನಮಗೆ. ಅವರು ವहाँ ही अगर कोई सिनेमा व कोई ऐसी किताबों में से कोई अट्रैक्शन व सजावट देखते हैं व कोई बोर्ड भी देखते हैं तो वृत्ति व दृष्टि चंचल हो जाती है क्यों. ಬಾಬಾ ಹೇಳ್ತಾರೆ, ಆ ಮೂರ್ತಿಗೆ ಎಷ್ಟೇ ಶೃಂಗಾರ ಮಾಡಲಿ, ಏನೇ ಮಾಡಲಿ, ಆ ಸುಂದರತೆಯ ಆಕರ್ಷಣೆ ಕಡೆ ಹೋಗೋದಿಲ್ಲ. ಅದರ ಬದಲಾಗಿ ಯಾವುದಾದ್ರೂ ಸಿನಿಮಾದ ಫೋಟೋ ಅವು ಇವು ಏನಾರ ಇದ್ದು ಅಂತಂದರೆ ನಮ್ಮ ವೃತ್ತಿ ದೃಷ್ಟಿ ಏನಾಗ್ಬಿಡ್ತದೆ, ಚಂಚಲ ಆಗ್ತದೆ. ಅಟ್ರಾಕ್ಷನ್ ತು ಮೂರ್ತಿಯೋ ಮೇ ಭೀ ಹೇ. ಬಾಬಾ ಎಷ್ಟು ಚಂದ ಹೇಳ್ತಾರೆ ನೋಡು. ಆ ದೇವಿಯರ ಮೂರ್ತಿನಲ್ಲಿನೂ ಕೂಡ ಆಕರ್ಷಣೆ ಇದೆ, ಅಲ್ಲೂ ಅಲಂಕಾರ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ವೃತ್ತಿ ದೃಷ್ಟಿನಲ್ಲಿ ಚಂಚಲತೆ ಬರೋದಿಲ್ಲ. ಸಜಾವಟ್ ಫೀಚರ್ಸ್ और नेचर्स की ब्यूटी मूर्तियों में भी है. ಅಲಂಕಾರ ಇದೆ, ಅಲಂಕಾರದ ಲಕ್ಷಣಗಳಿದ್ದಾವೆ, ಅಲ್ಲಿನೂ ಎಲ್ಲನೂ ಇದೆ, ಸುಂದರತೆಯೂ ಇದೆ, ಸೌಂದರ್ಯನೂ ಇದೆ, ಅದನ್ನು ಕೂಡ ಮೂರ್ತಿನಲ್ಲಿದೆ. ಫಿರ್ ಭೀ ವೃತ್ತಿ और ದೃಷ್ಟಿ ಚಂಚಲ್ ಕ್ಯೂ ನಹಿ ಹೋತಿ. ಆ ಮೂರ್ತಿಗಳನ್ನು ನೋಡಿದಾಗ ನಮ್ಮ ದೃಷ್ಟಿ ಚಂಚಲ ಆಗೋದಿಲ್ಲ, ಏಕೆ. ದೋನೋ ಹಿ ಚಿತ್ರ ಸಾಮ್ನೆ ರಖೋ. ಸಿನಿಮಾದಲ್ಲಿರ್ತಕ್ಕಂಥ ಫೋಟೋ, ಅಲಂಕಾರ ಮಾಡಿದ ಫೋಟೋಗಳನ್ನು ಇಟ್ಕೊಳ್ಳಿ. ದೇವಿ ದೇವತೆಗಳ ಅಲಂಕಾರ ಮಾಡಿದ ಫೋಟೋಗಳನ್ನು ಎರಡು ಇಟ್ಕೊಳ್ಳಿ. ಏಕ್ ಹಿ ಕಮ್ರೆ ಮೇ ರಖೋ, ಒಂದೇ ಕೋಣೆನಲ್ಲಿ ಇಟ್ಕೊಳ್ಳಿ. ತೋ ಏಕ್ ಸೆಕೆಂಡ್ ಮೇ ಉಸ್ ತರಫ್ ಜಾನೆ ಸೆ ವೃತ್ತಿ ಚಂಚಲ್ ಹೋತಿ ಹೇ. ಸಿನಿಮಾದ ಫೋಟೋಗಳನ್ನು ನೋಡಿದಾಗ ವೃತ್ತಿ ಏನಾಗುತ್ತೆ, ಚಂಚಲ ಆಗ್ತದೆ. ಅವ್ರು ಉಸ್ ತರಫ್ ಜಾನೆ ಸೆ, ದೇವಿ ಕಡೆ ಲಕ್ಷ್ಯ ಹೋದರೆ, ದೇವಿ ಮೂರ್ತಿಗಳನ್ನು ನೋಡಿದಾಗ ವೃತ್ತಿ ಪವಿತ್ರ ಬನ್ ಜಾತಿ ಹೇ. ವೃತ್ತಿ ಏನಾಗ್ತದೆ, ಪವಿತ್ರ ಆಗ್ತದೆ. ಯಹ ಪವಿತ್ರತಾ और ಅಪವಿತ್ರತಾ ಕಾರಣ ಕ್ಯಾ ಹೋತಾ ಹೇ. ಈ ಪವಿತ್ರತೆ ಮತ್ತು ಅಪವಿತ್ರತೆಯ ಕಾರಣ ಏನಾಗಿರ್ತದೆ ಅಂತ ಹೇಳ್ತಾರೆ ಬಾಬಾ, ಸ್ಮೃತಿ ಅಂತ ಹೇಳ್ತಾರೆ ಬಾಬಾ.
ಸ್ಮೃತಿ ಹೇ ಕಿ ಯಹ ದೇವಿ ಹೇ. ಸ್ಮೃತಿನಲ್ಲಿ ಏನಿದೆ ಅದು ದೇವಿ. ಯಹ ಸ್ಮೃತಿ ದೃಷ್ಟಿಯ ವೃತ್ತಿ ಕೋ ಪವಿತ್ರ ಬನಾತಿ ಹೇ. ದೇವಿ ಅಂದ ತಕ್ಷಣ ಏನು ಸ್ಮೃತಿ ಬರ್ತದೆ? वृत्ति पवित्र. और स्मृति है कि यह फीमेल है तो वह स्मृति वृत्ति और दृष्टि अपवित्रता की तरफ खींचती है. ಬಾಬಾ ಹೇಳ್ತಾರೆ, ಅದು ಸಿನಿಮಾದ ಒಂದು ಹೆಣ್ಣು ಮಗಳ ಫೋಟೋ, ಅಲಂಕಾರ ಮಾಡಿದ ಫೋಟೋ ನೋಡಿದಾಗ ಆ ಸ್ಮೃತಿ ಏನಾಗ್ತದೆ? ದೃಷ್ಟಿ ವೃತ್ತಿ ಅಪವಿತ್ರತದ ಕಡೆಗೆ ಹೋಗ್ತದೆ. ವಹಾ ರೂಪ್ ಕೋ ದೇಖೆಂಗೆ और वहाँ रूहानियत को देखेंगे. ಬಾಬಾ ಹೇಳ್ತಾರೆ, ಸಿನಿಮಾ ಫೋಟೋಗಳನ್ನು ನೋಡಿದಾಗ ದೇಹ ನೋಡ್ತೀರಾ, ದೇವಿ ಫೋಟೋ ನೋಡಿದಾಗ ಅಲ್ಲೊಂದು ಆತ್ಮೀಯತೆ ಇರ್ತದೆ, ಆತ್ಮೀಕತೆ ನೋಡ್ತೀರಾ. ಐಸಾ ಪಾಸ್ಟ್ ಕಾ ಅನುಭವ ತೋ ಹೋಗಾ. ಇದು ಹಿಂದಿನ ಒಂದು ಅನುಭವ ಆಗ್ತದೆ. ವರ್ತಮಾನ ಭಿ ಪರ್ಸೆಂಟೇಜ್ ಮೇ ಹೇ, ಲೇಕಿನ್ ಇಸ್ಕೋ ಮಿಟಾನೆ ಕೆ ಲಿಯೆ ಕಭಿ ಭಿ ಕहाँ भी देखते हो, किससे भी बोलते हो तो स्मृति में क्या रखे ಅಂತ ಕೇಳ್ತಾರೆ ಬಾಬಾ. ಇದೆಲ್ಲ ಹೋಗಲಾಡಿಸ್ಲಿಕ್ಕೆ ಯಾವುದು? ಪವಿತ್ರತ ಯಾವುದು, ಅದು ಯಾವುದು, ಇದು ಯಾವುದು ಹೇಳ್ತಿರಲ್ಲ, ಇದು ಎಲ್ಲದಕ್ಕೆ ಏನಂತಾರೆ ಬಾಬಾ? ಸ್ಮೃತಿನಲ್ಲಿ ಇಟ್ಕೊಳ್ಳಿ. ಏನು ಹೇಳ್ತಿರಲ್ಲ, ಏನು ನೋಡ್ತಿರಲ್ಲ, ಸ್ಮೃತಿ ಇರಬೇಕು. ಆತ್ಮ ಸಮಜನ ವಹತ ಹುಯಿ ಫಸ್ಟ್ ಸ್ಟೇಜ್. ನೀವು ಏನೇ ಯಾವುದೇ ಮೂರ್ತಿ ನೋಡ್ರಿ, ಹೆಣ್ಮಕ್ಕಳನ್ನೇ ನೋಡಿ, ಗಂಡು ಮಕ್ಕಳನ್ನೇ ನೋಡಿ, ಯಾರನ್ನೇ ನೋಡಿ, ನೀವು ನೋಡುವಾಗ ಅದು ಆತ್ಮ ಅಂತ ನೋಡಬೇಕು. ಇದು ಫಸ್ಟ್ ಸ್ಟೇಜ್ ಅಂತ ಹೇಳ್ತಾರೆ ಬಾಬಾ. ಎಲ್ಲಿ ತನಕ ನೀವು ಆ ದೇಹದಲ್ಲಿ ಆತ್ಮ ನೋಡ್ದಿಲ್ವೋ ಅಲ್ಲಿ ತನಕ ನೀವು ದೇಹ ಭಾನದಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಅಂದರೆ ಏನು ಮಾಡಬೇಕು ಇವಾಗ? ಯಾರನ್ನು ನೋಡಿದ್ರು, ಯಾರ ಜೊತೆ ಮಾತಾಡ್ತಿದ್ರು, ಏನು ಮಾಡಬೇಕು? ಆ ದೇಹದಲ್ಲಿರ್ತಕ್ಕಂಥ ಆತ್ಮನನ್ನೇ ನೋಡಿ ಮಾತಾಡಬೇಕು. ಆವಾಗ ನಮಗೆ ವಿಕಾರದ ಭಾವ ಬರೋದಿಲ್ಲ ಅಂತಾರೆ ಬಾಬಾ. लेकिन कर्म में आते, संपर्क में आते, संबंध में आते यही स्मृति रखो कि यह सभी जड़ चित्रों की चैतन्य देवी व देवताओं के रूप है. ಅದಕ್ಕೆ ಬಾಬಾ ಹೇಳ್ತಾರೆ, ಕರ್ಮದಲ್ಲಿ, ಸಂಪರ್ಕದಲ್ಲಿ, ಸಂಬಂಧದಲ್ಲಿ ಇದೇ ಸ್ಮೃತಿ ಇಟ್ಕೊಳ್ಬೇಕು. ಈ ದೇಹದ ಜಡಚಿತ್ರದಲ್ಲಿ ಒಳಗಡೆ ಒಂದು ಚೈತನ್ಯ ದೇವಿ ದೇವತೆಯ ರೂಪ ಇದೆ ಅಂತ ನೋಡಬೇಕು. तो देवी का रूप स्मृति में आने से जैसे जड़ चित्रों में कभी संकल्प मात्र भी अपवित्रता व देह का अट्रैक्शन नहीं होता है, ऐसे ही चैतन्य रूप में भी यह स्मृति रखने से संकल्प में भी यह कंप्लेन नहीं रहेगी और कंप्लीट हो जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ನೀವು ಮೂರ್ತಿ ಜಡಚಿತ್ರದಲ್ಲಿ ಚೈತನ್ಯ ದೇವಿ ದೇವತಾ ರೂಪ ನೋಡ್ತೀರೋ ಹಾಗೆ ದೇವಿಯ ರೂಪ ಸ್ಮೃತಿನಲ್ಲಿ ಬರೋದರಿಂದ ಜಡಚಿತ್ರದಲ್ಲಿ ಕಭಿ ಸಂಕಲ್ಪ ಎಂದೂ ಕೂಡ ಸಂಕಲ್ಪದಲ್ಲಿ ಅಪವಿತ್ರತೆಯ ದೇಹದ ಆಕರ್ಷಣೆಯಲ್ಲಿ ಬರೋದಿಲ್ಲ. ಹಾಗೆಯೇ ಚೈತನ್ಯ ರೂಪದಲ್ಲಿನೂ ಕೂಡ ನೀವು ಎಲ್ಲರನ್ನ ನೋಡಿದಾಗ ಇದೇ ಸ್ಮೃತಿ ಇಟ್ಕೊಳ್ಬೇಕು. ಏನು? ಈ ದೇಹದಲ್ಲಿ ಚೈತನ್ಯ ಆತ್ಮ ದೇವಿ ರೂಪದಲ್ಲಿ ಇದೆ ಅಂತ ನೀವು ನೋಡ್ತಾ ಹೋದರೆ ಸಂಕಲ್ಪದಲ್ಲಿ ಕಂಪ್ಲೇನೇ ಬರೋದಿಲ್ಲ. ಅದರ ಬದಲಾಗಿ ಏನಾಗ್ತೀರಾ? ಕಂಪ್ಲೀಟ್ ಆಗ್ತೀರಾ. ಸಮझा? ತಿಳಿತಾ ಏನು ಮಾಡಬೇಕು? यह है वर्तमान पुरुषार्थियों की कंप्लेन के ऊपर कंप्लीट बनने की युक्तियाँ. ಇದಾಗಿದೆ ವರ್ತಮಾನ ಪುರುಷಾರ್ಥ ಮಾಡುವವರು ಕಂಪ್ಲೇನ್ ಬಿಟ್ಟರೆ ಕಂಪ್ಲೀಟ್ ಆಗಿಬಿಡ್ತೀರಾ. ಕಂಪ್ಲೇನ್ ಬಿಟ್ಟು ಕಂಪ್ಲೀಟ್ ಆಗಬೇಕು ಅಂದರೆ ಏನು ಹೇಳಿದ್ರು ಬಾಬಾ? ದೇಹದಲ್ಲಿರ್ತಕ್ಕಂಥ ಆತ್ಮನ ನೋಡಿ. ಬಾಬಾ ಹೇಳ್ತಾರೆ, अच्छा भट्टी वाले अपनी उन्नति कर रहे हैं, स्पीड भी तीव्र है. ಬಾಬಾ ಹೇಳ್ತಾರೆ, ತಮ್ಮ ಉನ್ನತಿಯನ್ನು ಮಾಡ್ಕೊಳ್ತಾ ಇದ್ದೀರಿ, ಪುರುಷಾರ್ಥದಲ್ಲಿ ಸ್ಪೀಡ್ ಏನಾಗಿರಬೇಕು? ತೀವ್ರ ಆಗಿದೆಯಾ? ऐसे नहीं कि समाप्ति के बाद नीचे उतरते स्पीड कम हो जाए, ऐसा ही पुरुषार्थ कर रहे हो ना. ಬಾಬಾ ಹೇಳ್ತಾರೆ, ಹೀಗಲ್ಲ, ಇದೆಲ್ಲ ಮಾಡಿ ಸಮಾಪ್ತಿಯ ನಂತರ ನೀಚೆ ಉತ್ತರ್ತೆ, ಕೆಳಗೆ ಬರ್ತಾ ಸ್ಪೀಡ್ ಕಮ್ಮಿ ಆಗ್ತದೆ. ಐಸಾ ಹಿ ಪುರುಷಾರ್ಥ ಕರ್ ರಹೆ ಹೋ ನಾ. ಇದೇ ಥರ ಪುರುಷಾರ್ಥ ಮಾಡ್ತಾ ಇದ್ದೀರಲ್ಲ. ಅಚ್ಛಾ, ಓಂ ಶಾಂತಿ.